ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಈ 2 ವರ್ಷ ಆಸರೆ ಟಿ ವಿ ಕಂಪ್ಲೀಟ್ ಮಾಡಿದಂಥ ಒಂದು ಸುಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ಆವರ್ತಿ ನಾವು ಬರಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. 2 ವರ್ಷಗಳು ಕಂಪ್ಲೀಟ್ ಆಗಿ 3ನೇ ವರ್ಷಕ್ಕೆ ಕಾಲಿಡುವಂಥ ಈ ಒಂದು ಸುಸಂದರ್ಭದಲ್ಲಿ ಇನ್ನೊಂದು ಕಾರ್ಯಕ್ರಮವಾಗಿ ವಿಧವೆಯರು ಮತ್ತು ವಿದುರರು ಈ ಒಂದು ವಿಷಯದಲ್ಲಿ ನಾವು ಮಾತಾಡಲಿಕ್ಕೆ ಸತ್ಯವೇದ ಆಧಾರದಲ್ಲಿ ನಾವು ಮಾತಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಮಧ್ಯದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಪ್ರಶ್ನೆಗಳೊಂದಿಗೆ ನಮ್ಮ ಮಧ್ಯದಲ್ಲಿ ಸಹೋದರ ಸಹೋದರಿಯರಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ನಾವು ಸ್ವಾಗತಿಸೋಣ. ಪ್ರೈಸ್ ದಿ ಲಾರ್ಡ್. ಅವರು ತಮ್ಮ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. ನನ್ನ ಹೆಸರು ನಯನ ಅಂತ. ನಾನು ಉಡುಪಿಯಿಂದ ಬಂದಿದ್ದೇನೆ. ಫ್ಲೇವಿ ಕಟ್ಪಾಡಿ. ಇವೆಟ್ಲವಿನ ಪೆರ್ನಾಡಿಸ್ ಕುತ್ಯಾರು. ಸುನೀತಾ ಕೆಸ್ತಲೇನೋ ಶಂಕರ್ಪುರ. ರಾಡ್ರಿಕ್ಸ್ ಜಾನ್ ಶಂಕರ್ಪುರ. ಶಿವಕುಮಾರ್ ಮಂಜರಬಳಕೆ. ಗ್ಲಾಡ್ವಿನ್ಸ್ ಸುಭಾಷ್ ನಗರ. ಪ್ರಿಯ ವೀಕ್ಷಕರೇ, ಅನೇಕ ಪ್ರಶ್ನೆಗಳೊಂದಿಗೆ ಅವರು ಬಂದಿರ್ತಾರೆ. ಅದು ನಿಮ್ಮ ಪ್ರಶ್ನೆಗಳು ಕೂಡ ಆಗಿರಬಹುದು. ಹಾಗೆ ಅವರ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಸೇವಕರಾದ ಹಿರಿಯ ಸೇವಕರಾಗಿ ಅನೇಕ ವರ್ಷಗಳಿಂದ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ಜೋಸೆಫ್ ಜಮಖಂಡಿ ಉಡುಪಿಯಿಂದ ಅವರು ಬಂದಿರ್ತಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಪ್ರಯತ್ನ ಪಾಸ್ಟರ್. ಹಾಗೆ ಹಿರಿಯ ಸೇವಕರಾಗಿರುವಂಥ ಪಾಸ್ಟರ್ ಪ್ರಸನ್ನ ಅವರು ಹಳೆ ಅಂಗಡಿಯಿಂದ ಬಂದಿರ್ತಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರಯತ್ನ ಪಾಸ್ಟರ್. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಸಮಾಜದಲ್ಲಿ ನಾವು ನೋಡುವಂಥದ್ದು ಬಹಳ ಒಂದು ವಿಚಾರ ಅಂತೇಳಿದರೆ ವಿಧವೆಯರು ಮತ್ತು ವಿದುರರು ಇವರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಕೆಲವು ಕಡೆಯಲ್ಲಿ ನೋಡ್ತಾ ಇದ್ದೇವೆ. ಅನೇಕರು ಅವರನ್ನು ತಾತ್ಸಾರ ಮಾಡಿರುವಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೇವೆ. ಇವತ್ತು ಅನೇಕ ವಿಚಾರಗಳಲ್ಲಿ ನಾವು ಈ ಒಂದು ಸಂದರ್ಶನದಲ್ಲಿ ನಾವು ಪ್ರಶ್ನೆ ವಾಕ್ಯದ ಅಡಿಸ್ಥಾನದಲ್ಲಿ ನಾವು ಪ್ರಶ್ನಿಸಲಿಕ್ಕಿದ್ದೇವೆ, ಚರ್ಚಿಸಲಿಕ್ಕಿದ್ದೇವೆ. ನಮ್ಮ ಮಧ್ಯೆ ಮುಖ್ಯವಾಗಿ ಸೇವಕರಿದ್ದಾರೆ. ಅವರ ಮಧ್ಯದಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ಕೇಳೋಣ. ಪಾಸ್ಟ್ರೆ, ನಾವು ನಮ್ಮ ಈ ಒಂದು ಸುಸಂದರ್ಭದಲ್ಲಿ 2 ವರ್ಷಗಳ ಕಂಪ್ಲೀಟ್ ಆಗಿರುವಂಥ ಸಂದರ್ಭದಲ್ಲಿ ನೀವು ಬಂದಿರುವುದು ಇಬ್ಬರು ಸೇವಕರು ನಮಗೆ ಬಹಳ ಸಂತೋಷ. ಮುಖ್ಯವಾಗಿ ಪಾಸ್ಟ್ರೆ, ಇವತ್ತು ನಾವು ನೋಡ್ತೇವೆ ಸಮಾಜದಲ್ಲಿ ಅಥವಾ ನಮ್ಮ ಸಭೆಗಳಲ್ಲಿ ನಾವು ನೋಡುವಂಥದ್ದು ವಿಧವೆಯರು ವಿದುರರು. ಇವರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ಪಾಸ್ಟ್ರೆ ಮೊದಲು ಹೇಳ್ಬೋದು. ಓಕೆ. ಮೊದಲನೇದಾಗಿ ವಿದುರರು ಅಂದರೆ ಹೆಂಡತಿಯನ್ನು ಕಳ್ಕೊಂಡವರು. ವಿಧವೆಯರಂತಂದರೆ ಗಂಡನನ್ನು ಕಳ್ಕೊಂಡವರಿಗೆ ವಿಧವೆಯರಂತ ನಾವು ಹೇಳ್ತೇವೆ. ಮತ್ತು ಸಮಾಜದಲ್ಲಿ ವಿದುರರು ಅಷ್ಟೊಂದು ದೊಡ್ಡ ಪ್ರಶ್ನೆ ಅಲ್ಲ, ವಿಧವೆಯರದೇ ಪ್ರಶ್ನೆ ಹೆಚ್ಚು. ಯಾಕಂತ ಕೇಳಿದರೆ ವಿದುರರ ಬಗ್ಗೆಯೂ ಸಹ ಈವನ್ ಬೈಬಲಲ್ಲಿ ಸಹ ವಿದುರರ ಬಗ್ಗೆ ಹೆಚ್ಚೇನು ಎಲ್ಲಿ ಉಲ್ಲೇಖವಾಗಿಲ್ಲ. ವಿಧವೆಯರ ಬಗ್ಗೆ ಸಾಕಷ್ಟು ಉಲ್ಲೇಖವಾಗಿದೆ. ಈಗ ಬೈಬಲಲ್ಲಿ ವಿಧವೆಯರ ಬಗ್ಗೆ, ಅನಾಥರ ಬಗ್ಗೆ, ದಿಕ್ಕಿಲ್ಲದವರ ಬಗ್ಗೆ ಸಾಕಷ್ಟು ವಿವರಗಳು, ಸಾಕಷ್ಟು ವಿಚಾರಗಳು ಬೈಬಲಲ್ಲಿ ತಿರುಗಿ ನಾವು ಬರೆದಿರೋದನ್ನು ಗಮನಿಸ್ತೇವೆ. ಆದರೆ ವಿದುರರ ಬಗ್ಗೆ ಹೆಚ್ಚಿಗೆ ಬೈಬಲಲ್ಲಿ ಎಲ್ಲಿಯೂ ಬರೆದಿಲ್ಲ. ಈ ಒಂದು ಸಮಾಜದಲ್ಲಿ ಸಹ ವಿದುರರೆಂಬುದು ಒಂದು ದೊಡ್ಡ ಪ್ರಶ್ನೆ ಅಂತ ತೋರಲ್ಲ. ಯಾಕಂತಂದರೆ ಈಗ ವಿದುರರಿಗೆ ಪಕ್ಕನೆ ಹೆಂಡತಿ ಸಾಯ್ತಾಳೆ. ಹೆಂಡತಿ ಸತ್ರ ಏನು ಮಾಡ್ತಾರೆ, ಪುರುಷ ಏನು ಮಾಡ್ತಾನೆ, ತಕ್ಷಣವಾಗಿ ಬೇರೆ ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಮದುವೆ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾನೆ, ತನ್ನ ಹೆಂಡತಿ ಸತ್ತು ನೋವನ್ನು ಮರ್ತು ಬಿಡ್ತಾನೆ. ಮತ್ತು ಇನ್ನು ಕೆಲವರಿಗೆ ವಿದುರರಿಗೆ ಅವ್ರು ಹೆಂಡತಿ ಸತ್ತಿರ್ತಾರೆ, ಕೆಲವು ಮಕ್ಕಳಿರ್ತಾರೆ. ಈಗ ಆ ಮಕ್ಕಳು ಭಾಳ ಅಪರೂಪದಲ್ಲಿ ಅಪರೂಪ ಯಾರಾದರೂ ಒಬ್ಬರು ತನ್ನ ಮಕ್ಕಳಿಗೋಸ್ಕರ ಮದುವೆ ಆಗದೇ ಇರುವಂಥ ವಿದುರರಿದ್ದಾರೆ. ಅಂದರೆ ಒಂದು ವೇಳೆ ನಾನು ಇನ್ನೊಂದು ಹೆಂಡತಿನ ಮದುವೆ ಮಾಡಿಕೊಂಡ್ರೆ ಆ ಹೆಂಡತಿ ಈ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾಳೋ ಇಲ್ವೋ ಎಂದ ಪ್ರಶ್ನೆಯಿಂದ ಭಾಳ 100ರಲ್ಲಿ ಅಂಥವ್ರೊಬ್ಬರು ಅಂಥ ವಿದುರರು ತನ್ನ ಮಕ್ಕಳಿಗೋಸ್ಕರ ತಮ್ಮನ್ನು ತಾವು ತ್ಯಾಗ ಮಾಡಿ ಮಕ್ಕಳನ್ನ ಸಾಕೋದ್ರಲ್ಲಿ ನಿರತರಾಗಿರುವಂಥ ವಿದುರರಿದ್ದಾರೆ. ಆದರೆ ಹೆಚ್ಚಿನವರು ಪುರುಷರೇನು ಮಾಡ್ತಾರೆ, ಹೆಂಡತಿ ಸತ್ತ ತಕ್ಷಣ ಮಾಡಿಬಿಡ್ತಾರೆ. ಸ್ವಲ್ಪ ಒಂದು 5 ತಿಂಗಳು 2 ತಿಂಗಳು 3 ತಿಂಗಳು 6 ತಿಂಗಳು ಆಗುವಾಗ ಪುನಃ ಏನು ಮಾಡ್ತಾರೆ, ಇನ್ನೊಂದು ಮದುವೆ ಆಗ್ತಾರೆ. ಮತ್ತು ಮಕ್ಕಳ ಬಗ್ಗೆ ಅಷ್ಟೇನು ವಿಚಾರ ಮಾಡಲ್ಲ. ಒಟ್ಟು ಕಡೆಗೆ ಆ ಮಕ್ಕಳನ್ನ ಈ 2ನೇ ಹೆಂಡತಿ ಜೊತೆಯಲ್ಲಿ ಸೇರಿಸಿಕೊಂಡು ಅವರು ಹೇಗೋ ಜೀವನ ಮಾಡ್ಕೊಂಡು ಹೋಗ್ತಾರೆ. ವಿದುರರು ಒಂದು ದೊಡ್ಡ ಪ್ರಶ್ನೆ ಅಲ್ಲ ಸಮಾಜಕ್ಕೆ. ಸಮಾಜದಲ್ಲಿ ನಿಜವಾಗಿ ಸಮಸ್ಯೆ ತೊಂದರೆ ಅನುಭವಿಸ್ತಾ ಇರೋರು, ಕಷ್ಟಕ್ಕೀಡಾಗಿರುವಂಥವ್ರು ಅಂತಂದರೆ ವಿಧವೆಯರೇ. ಯಾಕಂದರೆ ವಿಧವೆಯರು ಯಾಕೆ ನಾನು ಈ ಥರ ಹೇಳ್ತೇನೆ ಅಂತಂದರೆ, ವಿಧವೆಯರು ಗಂಡ ಕಳ್ಕೊಂಡಿರ್ತಾರೆ,
ಸಾಮಾನ್ಯವಾಗಿ 1, 2, 3 ಮಕ್ಕಳಿರ್ತಾರೆ. ಯಾರಾದರೂ ಒಬ್ಬರು ಒಂದು ವೇಳೆ ಗಂಡ ಸತ್ತಾಗಿ ಸರಿ ಇವರಿಗೆ ಮಕ್ಕಳಿಲ್ಲ ಅಂತಂದರೆ ಸಾಮಾನ್ಯವಾಗಿ ಅವ್ರೇನು ಮಾಡಿಬಿಡ್ತಾರೆ, ಒಂದು ಸ್ವಲ್ಪ ಕಾಲ ಆದಮೇಲೆ ಇನ್ನೊಂದು ಮದುವೆ ಆಗಿ ಅಂಥವ್ರು ಸಿಕ್ಕರೆ, ಒಳ್ಳೆಯ ಮನುಷ್ಯ ಸಿಕ್ಕರೆ ಮದುವೆ ಹಾಕ್ಕೊಂಡು ಅವ್ರು ಜೀವನ ಮಾಡ್ಕೊಳ್ತಾರೆ. ಆದರೆ ಹೆಚ್ಚಿನ ವಿಧವೆಯರಿಗೆ ಅವರು ವಿಧವೆಯರಾಗೋ ಸಮಯದಲ್ಲಿ ಯಾರು 1, 2, 3 ಹೀಗೆ ಮಕ್ಕಳಿರ್ತಾರೆ. ಆ ಮಕ್ಕಳಿಗೋಸ್ಕರ ಮಾಡ್ತಾರೆ. ಹೆಚ್ಚಿನ ಹೆಣ್ಣು ಮಕ್ಕಳು ಮತ್ತೊಂದು ಮದುವೆ ಆಗೋಕ್ಕೆ ಹೋಗಲ್ಲ. ಯಾಕಂದರೆ ಮಕ್ಕಳ ಬಾಳಿಗೋಸ್ಕರವಾಗಿ, ಆ ಮಕ್ಕಳ ಮುಂದಿನ ಭವಿಷ್ಯತ್ತಿಗೋಸ್ಕರವಾಗಿ ಅವರು ಮದುವೆ ಆಗಲ್ಲ. ಆ ಮಕ್ಕಳನ್ನ ಸಾಕಿ ಸಲೋದ್ರಲ್ಲಿ ಈಗೇನಾಗ್ತದೆ, ಅವಳಿಗೆ ಆ ವಿಧವೆಗೆ 2 ಹೊರೆ. ಒಂದು, ಗಂಡ ಇಲ್ಲದೇ ಇರೋದ್ರಿಂದ ಈಗ ಆದಾಯದ ಮೂಲ ಇಲ್ಲ ಆಕೆಗೆ. ಒಂದು ಕಡೆಯಿಂದ ಈ ಕಡೆ ಮಕ್ಕಳಿದ್ದಾರೆ. ತನ್ನ ಮುಂಚೆ ಆಗಿದ್ದರೆ ಆಕೆ ಮಕ್ಕಳನ್ನ ಹೆತ್ತು ಮನೆ ನೋಡಿಕೊಂಡು ಮಕ್ಕಳು ನೋಡಿಕೊಂಡು ಗಂಡ ದುಡ್ಡು ತರುವಾಗ ಜೀವನ ಮಾಡಿಕೊಂಡು ಜೀವನ ಸರಳವಾಗಿ ಹೋಗ್ತಿತ್ತು. ಈಗ ಹಾಗಲ್ಲ. ಒಂದು ವಿಧವೆ ಆದಮೇಲೆ ಅವಳ ಪ್ರಾಬ್ಲಮ್ ಡಬಲ್ ಆಯಿತು. ಯಾಕಂದರೆ ಈ ಕಡೆ ಗಂಡ ಇಲ್ಲ, ಮತ್ತೊಂದು ಕಡೆಯಿಂದ ಆದಾಯ ಇಲ್ಲ. ಈ ಕಡೆ ನೋಡುವಾಗ ಮಕ್ಕಳಿದ್ದಾರೆ, ಮತ್ತೊಂದು ಕಡೆಯಿಂದ ಮಕ್ಕಳನ್ನ ಸಾಕಲಿಕ್ಕೆ ಆದಾಯ ಇಲ್ಲ. ಈಗ ಮೊದಲು ಮಾಡ್ತಾಯಿದ್ದ ಫುಲ್ ಕೆಲಸನೂ ಮಾಡಬೇಕು, ಅದರ ಜೊತೆಯಲ್ಲಿ ತನ್ನ ಮಕ್ಕಳನ್ನು ಪೋಷಣೆ ಮಾಡಲಿಕ್ಕಾಗಿ ಆಕೆ ಎಲ್ಲಿಯಾದರೂ ಕಷ್ಟಪಟ್ಟು ದುಡಿಲಿಕ್ಕೆ ಹೋಗಬೇಕು. ದುಡಿದು ಹಣ ತಂದು ತನ್ನ ಮಕ್ಕಳ ಫ್ಯೂಚರ್ಗೋಸ್ಕರವಾಗಿ ಅವಳು ಶ್ರಮಿಸ್ತಾಳೆ. ಆದರೆ ಪುರುಷನಿಗೆ ಇಂಥ ಸಮಸ್ಯೆಗಳು, ಈ ರೀತಿಯಾದಂಥ ಸಮಸ್ಯೆ ಎದುರಾಗಲ್ಲ ಅವನು. ಹಾಗಾಗಿ ಸಮಾಜದಲ್ಲಿ ವಿದುರರ ಬಗ್ಗೆ ಹೆಚ್ಚಿನ ಸಮಸ್ಯೆಗಳಿಲ್ಲ. ನಾವು ಹೆಚ್ಚಿಗೆ ಅಂಥದ್ದು ವಿಷಯನೇ ಹೆಚ್ಚಾಗಿ ನಾವು ಕೇಳಲ್ಲ. ನಾವು ಕೇಳ್ತಾ ಇರುವಂಥದ್ದು ಹೆಚ್ಚಾಗಿ ವಿಧವೆಯರ ಪ್ರಾಬ್ಲಮ್. ಹಾಗಾಗಿ ಈವನ್ ಬೈಬಲಲ್ಲಿ ಸಹ, ನಾವು ಪವಿತ್ರ ಬೈಬಲ್ ಗ್ರಂಥದಲ್ಲಿ ಸಹ ಎಲ್ಲಿಯೂ ವಿದುರರ ಬಗ್ಗೆ ಹೆಚ್ಚಾಗಿ ಬರೆದಿರುವಂಥ ವಿಚಾರಗಳು, ಉಲ್ಲೇಖಗಳು ಬೈಬಲಲ್ಲಿ ಸಹ ನಾವು ಕಾಣಲ್ಲ. ಆದರೆ ಬೈಬಲಲ್ಲಿ ಬಹಳಷ್ಟು ಸಾರಿ ವಿಧವೆಯರ ಬಗ್ಗೆ, ಅನಾಥರ ಬಗ್ಗೆ, ದಿಕ್ಕಿಲ್ಲದವರ ಬಗ್ಗೆ ಪದೇ ಪದೇ ಬರೆಯಲ್ಪಟ್ಟಿದೆ. ಮತ್ತು ದೇವರು ಇಂಥ ವಿಧವೆಯರು, ಅನಾಥರು, ದಿಕ್ಕಿಲ್ಲದವರ ಬಗ್ಗೆ ಎಷ್ಟು ಕಾಳಜಿ ಉಳ್ಳವನೆಂಬುದಾಗಿ ತಿಳಿಸುವಂಥ ಅನೇಕ ವಾಕ್ಯಗಳು ಬೈಬಲಲ್ಲಿ ಸಹ ಉಂಟು. ಹಾಗಾಗಿ ನಾವು ಸಮಾಜದಲ್ಲಿ ನಿಜವಾಗಿ ಒಂದು ರೀತಿಯಲ್ಲಿ ವಿಧವೆಯರಾದಂಥವರು ಒಂದು ರೀತಿಯಲ್ಲಿ ಅವರೊಂಥರ ಶೋಷಣೆಗೊಳಗಾದಂಥ ಒಂದು ವರ್ಗಕ್ಕೆ ಸಂಬಂಧಪಟ್ಟವರು. ಈಗ ವಿಧವೆಯರ ಬಗ್ಗೆ ಹೇಳೋದಾದರೆ ನಾವು ನಮ್ಮ ದೇಶದ ಸ್ಥಿತಿ ನಾನು ಹೇಳ್ತೇನೆ. ನಮ್ಮ ದೇಶದಲ್ಲಿ ಒಂದು ಕಾಲದಲ್ಲಿ ಮದುವೆಯಾಗಿ ಒಂದು ವೇಳೆ ಅವರು ಗಂಡ ಸತ್ತು ಬಿಟ್ಟರೆ ಸತಿ ಸಹಗಮನ ಪದ್ಧತಿ ಅಂತಿತ್ತು. ಸತಿ ಸಹಗಮನ ಪದ್ಧತಿ ಅಂದರೆ ಅವನಿಗೆ ಬೆಂಕಿಯಲ್ಲಿ ಆತನನ್ನು ಸುಡುವಾಗ ಹೆಂಡತಿಯನ್ನು ಜೀವಂತವಾಗಿ ಆಕೆ ಏನು ಮಾಡ್ತಿದ್ರು, ಬೆಂಕಿಗೆ ದೂಡಿ ಸತಿಯೊಂದಿಗೆ ಆಕೆ ಸಾಯುವ ಹಾಗೆ ಮಾಡ್ತಿದ್ರು. ಅದು ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಸಾಮಾನ್ಯವಾಗಿ ಗಂಡ ಸತ್ತು ಬಿಟ್ಟರೆ ಈ ಹೆಂಗಸನೇನು ಮಾಡ್ತಿದ್ರು, ಇನ್ನು ಪಾಪ 18 ವರ್ಷ ಇರ್ಬೋದು, 19 ವಯಸ್ಸಾಗಿರುತ್ತೆ, ಗಂಡನ ಕಳ್ಕೊಂಡಿರ್ತಾಳೆ. ಅವಳಿಗೇನು ಮಾಡಿಬಿಡ್ತಾರೆ, ತಲೆ ಕೂದಲೇನು ಮಾಡಿಬಿಡ್ತಾರೆ, ಬೋಳಿಸಿ ಅವಳಿಗೆ ವಿಧವೆಯರಿಗೆ ಹಾಕೋ ಒಂದು ರೀತಿಯ ಡ್ರೆಸ್ಗಳುಂಟು. ಅದೇ ಒಂಥರ ಡ್ರೆಸ್ಸಿನಲ್ಲಿ ಹಾಕಿ ಅವಳು ಒಂಥರ ಸಮಾಜದಿಂದ ಬಹಿಷ್ಕೃತಪಟ್ಟವಳ ಥರ ಮನೇಲಿ ಒಂದು ರೀತಿಯಲ್ಲಿ ಕೂಡಿ ಹಾಕಿಬಿಡ್ತಾರೆ. ಅದು ನಿಜವಾಗಿಯೂ ಶೋಚನೀಯ ಒಂದು ಶೋಚನೀಯ ಸಂಗತಿ. ಆದರೆ ಸಮಾಜದಲ್ಲಿ ಹಿಂದೆ ಎಲ್ಲ ಈ ಸತಿ ಸಹಗಮನ ಪದ್ಧತಿ ಎಲ್ಲ ಇತ್ತು, ಈಗ ಅದೆಲ್ಲ ಇಲ್ಲ. ಯಾಕಂದರೆ ಅದು ನಿಲ್ಲಿಸಿದ್ದಾರೆ. ಹೀಗೆ ಈ ವಿಧವೆಯರಾದವರು ಶೋಷಣೆಗೊಳಗಾಗುವಂಥವರು, ತಿರಸ್ಕರಿಸಲ್ಪಡುವಂಥವರು ಮತ್ತು ಅನೇಕರು ಅವರ ಮೇಲೆ ಕೆಟ್ಟ ಕಣ್ಣುಗಳಿಂದ ಗಮನಿಸುವಂಥದ್ದು ವಿಧವೆಯರು ಅನುಭವಿಸುತ್ತಿರುವಂಥ ನೋವು, ಯಾತನೆ ಅಂತ ಹೇಳ್ಬೋದು. ಓಕೆ ಪಾಸ್ಟರ್, ನಿಜವಾಗಿ ಸೇವಕರು ಹೇಳ್ತಿದ್ದಾರೆ. ಅಂದರೆ ಒಂದು ವಿದೂರರ ವಿಷಯದಲ್ಲಿ ನಾವು ಎಲ್ಲಿ ಅಷ್ಟು ಸಮಸ್ಯೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಸಮಾಜದಲ್ಲಿ ಆಗಲಿ ಸತ್ಯವೇದಲ್ಲಿ ಆಗಲಿ ವಿದೂರರ ಕುರಿತಾಗಿ ಹೆಚ್ಚಾದ ವಿಚಾರ ಕಾಣೋದಿಲ್ಲ. ಆದರೆ ವಿಧವೆಯ ಕುರಿತಾಗಿ ಬಹಳಷ್ಟು ನಾವು ಸಮಾಜದಲ್ಲಿಯೂ ಮತ್ತು ನಮ್ಮ ಸತ್ಯವೇದಲ್ಲಿ ಬಹಳಷ್ಟು ವಿಚಾರಗಳನ್ನು ಅದನ್ನು ಬರೆಯಲ್ಪಟ್ಟದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಪಾಸ್ಟ್ರೆ, ನಮ್ಮದಲ್ಲಿ ಪ್ರಸನ್ನ ಪಾಸ್ಟ್ರ್ ಇದ್ದಾರೆ. ಪಾಸ್ಟ್ರೆ, ನಿಮ್ಮ ಅಭಿಪ್ರಾಯ ಏನಾಗ್ತದೆ ವಿಧವೆ ಮತ್ತು ವಿದುರರ ಬಗ್ಗೆ? ಈಗ ಪಾಸ್ಟ್ರ್ ಹೇಳಿದ ಹಾಗೆ ಒಂದು ಸಾಮಾನ್ಯವಾದ ದೃಶ್ಯವನ್ನು ನಾವು ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಒಂದು ರೀತಿ ಮುಜುಗರಕ್ಕೆ ಒಳಗಾಗುವಂಥ ಒಂದು ಪರಿಸ್ಥಿತಿ. ಒಂದು ಸಾರಿ ಗಂಡ ತೀರಿ ಹೋದ ಮೇಲೆ ನನಗೆ ಯಾರೂ ಇಲ್ಲ, ಏನೂ ಇಲ್ಲ, ಅವರ ಮನೆಯವರು ಒಂಥರ ಒಂದು ಓರೆ ದೃಷ್ಟಿಯಲ್ಲಿ ನೋಡೋದು. ಕೆಲವೊಮ್ಮೆ ಗಂಡನ ಮನೆ ಆಗಿದ್ದರೆ ಅಲ್ಲಿಂದನೂ ಅವರಿಗೆ ಒಂದು ರೀತಿ ತಿರಸ್ಕಾರ ಭಾವ. ಸಮಾಜ ನೋಡುವಾಗ ಗಂಡ ಸತ್ತವಳಲ್ಲ ಅಂಥೇಳಿ ಒಂಥರ ಕೀಳಾಗಿ ಒಂದು ತಿರಸ್ಕರಿಸುವಂಥ ಭಾವದಿಂದ ಕಾಣುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಅದೇ ಗಂಡನ ವಿಷಯದಲ್ಲಿ ಹೆಂಡತಿಯನ್ನು ಕಳ್ಕೊಂಡಾಗ ಯಾರೂ ಹೆಚ್ಚು ಮಾತಾಡೋದಿಲ್ಲ. ಅವನೇನೋ ಒಂದು ನಾನೊಬ್ಬ ಮನುಷ್ಯ ಅಂತ ಹೇಳಿ ತಿರುಗ್ತಾ ಇರ್ತಾನೆ.
ಅದೇ ಪರಿಸ್ಥಿತಿ ಹೆಂಗಸಿಗೆ ಬಂದಾಗ, ಹೆಂಡತಿಯ ಜೀವಿತದಲ್ಲಿ ಅದು ಬಂದಾಗ, ಗಂಡ ಸತ್ತವಳು ನೀನೇನೋ ತಪ್ಪು ಮಾಡಿದ್ಯಾ, ನೀನು ಪಾಪ ಮಾಡಿದ್ಯಾ, ಈಗಾಗಲೇ ಪಾಸ್ಟ್ ಹೇಳಿದಾಗೆ ಸತಿ ಸಹಗಮನ ಪದ್ಧತಿ ಅಥವಾ ಆ ಕಾಲದಲ್ಲಿದ್ದಂಥ ಒಂದು ಅನಿಷ್ಟವಾದ ಭಾವಗಳು ಆ ದಿನಗಳಲ್ಲಿತ್ತು. ಇವತ್ತಿಗೂ ಸಹ ಸಮಾಜದಲ್ಲಿ ಎಷ್ಟೇ ಹೇಳಿದರೂ ಅದನ್ನು ಅದು ಅನುಭವ ಹೊಂದಿದವರಿಗೆ ಮಾತ್ರ ಆ ನೋವು ಗೊತ್ತಿರುತ್ತೆ. ನಮಗೆ ಯಾರೂ ಇಲ್ಲ, ಏನೂ ಇಲ್ಲ, ಒಂಥರ ಭಾವದಿಂದ ಅವ್ರು ಕಾಣ್ತಾರೆ. ಹಾಗೆ ಬೈಬಲ್ನಲ್ಲಿ 146ನೇ ಕೀರ್ತನೆಯಲ್ಲಿ ನಾವು ಓದುವಾಗ ದೇವರು ಅನೇಕ ಕನಿಕರವುಳ್ಳವನು, ದಯೆಯುಳ್ಳವನು, ಸಹಾಯ ಮಾಡ್ತಾರೆ, ಕುರುಡರಿಗೆ ಕಣ್ಣು ಕೊಡ್ತಾರೆ, ಅನಾಥರಿಗೂ ವಿಧವೆಯರಿಗೂ ಆತನ ಆಧಾರವಾಗಿದ್ದಾನೆ. ಅಂದರೆ ಆ ರೀತಿ ಒಂದು ಆಧಾರವಾಗಿ ಇಡೀ ಸತ್ಯವೇದದಲ್ಲಿ ನಾವು ನೋಡುವಾಗ ವಿಧವೆಯರ ಪರವಾಗಿ ಒಂದು ವಿಶೇಷ ದೇವರ ಕಾರ್ಯ ಅಲ್ಲಿ ನಾವು ನೋಡ್ತೇವೆ. ಇವನ್ ಎಲೀಷರ ಸಮಯಗಳಲ್ಲಿಯೂ ವಿಧವೆಯರ ವಿಷಯದಲ್ಲಿ ಅವರು ಅದ್ಭುತ ಹೊಂದಿದ್ದನ್ನು, ಯಾಕಂದರೆ ಒಬ್ಬಳಿಗೆ ಎಲೀಷನ ಸಮಯದಲ್ಲಿ ನಾವು ನೋಡ್ತೇವೆ, 2 ಗಂಡು ಮಕ್ಕಳನ್ನು ಒತ್ತೆಯಾಗಿ ತಗೊಂಡು ಹೋದದ್ದು, ಗಂಡ ತೀರಿ ಹೋದ, ಕೊನೆಗೆ ಎಲೀಷನ ಅದ್ಭುತ ಮಾಡಿ ಅವರ ಸಾಲ ತೀರಿಸುವಂಥ ಒಂದು ಪರಿಸ್ಥಿತಿ, ಒಂದು ರೀತಿ ಹೀನಾಮಾನವಾದಂಥ ಒಂದು ವಾತಾವರಣ. ಹಾಗೆ ಅಂಥ ಒಂದು ಸಂದರ್ಭದಲ್ಲಿ ಸತ್ಯವೇದದಲ್ಲಿ ಹೇಳೋದಾದರೆ ಅಂಥವರಿಗೆ ದೇವರಿಂದ ಹೆಚ್ಚಿನ ಕರುಣೆ, ಒಂದು ದಯೆ ಮತ್ತು ದೇವರ ಸಹಾಯ ಅವರ ಜೀವಿತದಲ್ಲಿ ಒದಗಿ ಬರುತ್ತೆ. ಹಾಗೆ ಇವತ್ತಿನ ಜೀವಿತದಲ್ಲಿ ಸಹ ಅಂಥ ಒಂದು ಅನುಭವ ಇದ್ದವರಿಗೆ ಖಂಡಿತವಾಗಿ ಎಲ್ಲರಿಗಿಂತ ಹೆಚ್ಚಾಗಿ ದೇವರು ಅಂಥವ್ರನ್ನ ಹೆಚ್ಚು ಪ್ರೀತಿಸ್ತಾರೆ, ಅವರಿಗೆ ಆಧಾರವಾಗಿರ್ತಾರೆ. ಯಾಕಂದರೆ ದೇವರ ವಾಕ್ಯ ಯಾವತ್ತೂ ಸುಳ್ಳಾಗಲ್ಲ, ಅದನ್ನು ದೇವರು ನೆರವೇರಿಸ್ತಾರೆ. ಮತ್ತು ಕ್ರಿಸ್ತನಲ್ಲಿ ಅದಕ್ಕೆ ಬೇಕಾದಷ್ಟು ಅವರಿಗೆ ಒಂದು ಆಧರಣೆ, ಒಂದು ಕ್ರಿಸ್ತನಲ್ಲಿ ಇರತಕ್ಕಂಥ ಎಲ್ಲ ಆಶೀರ್ವಾದಗಳು ಎಲ್ಲರಿಗಿಂತ ಸ್ವಲ್ಪ ಹೆಚ್ಚಾಗಿ ಅಂಥವರಿಗೆ ಇದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಖಂಡಿತ ಪಾಸ್ಟರ್, ನಿಜವಾಗಿ ಪಾಸ್ಟರ್ ಇವತ್ತು ಹೇಳುವಂಥದ್ದು ಒಂದು ವೇಳೆ ಅಂದರೆ ವಿಧವೆಯರಿಗೆ ಅನುಭವ ಬಹಳಷ್ಟು ಶೋಷಿತವಾದಂಥದ್ದು. ಅಂದರೆ ಅವರು ತಮ್ಮನ್ನೇ ಅಂದರೆ ಯಾರೂ ಇಲ್ಲ ಅಂತ ಅನುಭವದಲ್ಲಿ ಅವರು ಹೋಗ್ತಾರೆ ಎಂಬಂಥ, ಆದರೆ ಒಂದು ವಾಕ್ಯ ಅವರನ್ನು ಬಲಪಡಿಸ್ತದೆ. ದೇವರು ಹೇಳ್ತಾನೆ ಅವರಿಗೊಂದಿಗೆ ಸಹಾಯಕನಾಗಿ ಅವರು ಇರ್ತಾನೆ, ದೇವರು ಇರ್ತಾನೆ ಎಂಬಂಥ ಒಂದು ಅಭಯದ ಮಾತನ್ನು ದೇವರು ಕೊಟ್ಟದ್ದು ನೆನಪಿಸಿ ತಂದವರಾಗಿ ಸೇವಕರು ಈ ಸಮಯ ನಮ್ಮಲ್ಲಿ ಹೇಳ್ತಿದ್ದಾರೆ. ನಮ್ಮ ಮಧ್ಯದಲ್ಲಿ ಅನೇಕ ಸಹೋದರ ಸಹೋದರಿಯರಿದ್ದಾರೆ. ನಿಮಗೆ ಯಾವುದಾದ್ರೂ ಪ್ರಶ್ನೆ ಇದೆ ಇದರ ಬಗ್ಗೆ? ನನ್ನ ಪ್ರಶ್ನೆ, ಮೊದಲಿನ ಕಾಲದಲ್ಲಿ ವಿಧವೆಯರಿಗೆ ತುಂಬ ಶೋಷಣೆ ಇತ್ತು ಅಂತ ಹೇಳಿದರೆ, ಈಗಿನ ಕಾಲದಲ್ಲಿ ಉಂಟಾ? ಮತ್ತು ಮೊದಲೆಲ್ಲ ಅಂದರೆ ಗಂಡ ಸತ್ತ ವಿಧವೆಗೆ ಸಮಾರಂಭಗಳಲ್ಲಿ ಮುಂದೆ ಹೋಗಲಿಕ್ಕಿಲ್ಲ, ಅದು ನಮ್ಮ ಕ್ರೈಸ್ತ ಇದರಲ್ಲಿಯೂ ಹಾಗೆ ಉಂಟಾ? ಈಗ ಸಹ ಅದು ಪದ್ಧತಿ ಉಂಟಾ? ಅಂದರೆ ಮೊದಲಿಗೂ ಈಗಿಗೂ ಬಹಳ ವ್ಯತ್ಯಾಸ ಇದೆ. ಅಂದರೆ ನಮ್ಮ ದೇಶ ಹೇಗಿದೆ ಅಂತಂದರೆ ಪುರುಷ ಪ್ರಧಾನ ಸಮಾಜ ಇದು. ಹಿಂದೆಲ್ಲ ಸ್ತ್ರೀಯರಂದರೆ ಅವರು ಮನೆಗೆ ಸೀಮಿತರು, ಕುಟುಂಬಕ್ಕೆ ಸೀಮಿತರು, ಮಕ್ಕಳನ್ನು ನೋಡ್ಕೊಳ್ಳೋ ಸೀಮಿತರು, ಮನೆ ಕೆಲಸ ನೋಡ್ಕೊಳ್ಳಿಕ್ಕೆ ಮಾತ್ರ ಅವರು ಸೀಮಿತರಾಗಿದ್ದರು. ಆದರೆ ಈಗ ಅದೇ ಥರ ಇಲ್ಲ. ಈಗ ತುಂಬ ಬದಲಾವಣೆ ಆಗಿದೆ. ಎರಡನೇದಾಗಿ ಈಗ ಸ್ತ್ರೀಯರು ಸಹ ಎದ್ದು ನಿಂತಿದ್ದಾರೆ. ತಮ್ಮ ಸ್ವಾಭಿಮಾನಕ್ಕೋಸ್ಕರವಾಗಿ ಹೋರಾಟ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಈಗ ಈಗಿನ ಹೆಣ್ಣುಮಕ್ಕಳಿದ್ದಾರೆ. ಈಗ ಅವರು ತಮಗೆ ಗಂಡ ಸತ್ತರೂ ಸಹ ಅವರು ತಮ್ಮ ಜೀವನವನ್ನು ಸವಾಲಾಗಿ ಸ್ವೀಕರಿಸಿ ಅದನ್ನು ಎದುರಿಸಿಕೊಂಡು ಹೋಗುವಂಥ ಒಂದು ಮಟ್ಟಕ್ಕೆ ಈಗ ಸ್ತ್ರೀಯರು ಎದ್ದು ನಿಂತಿರೋದು ನಾವೀಗ ಸಮಾಜದಲ್ಲಿ ಕಾಣ್ತೇವೆ. ಹಾಗಾಗಿ ಆ ಮೊದಲು ಇದ್ದಂಥ ಆ ಒಂದು ಸ್ಥಿತಿ ಇವತ್ತಿನ ಸಮಾಜದಲ್ಲಿ ಖಂಡಿತ ಇಲ್ಲ. ಇವತ್ತು ಎಷ್ಟೋ ಬದಲಾವಣೆಗಳಾಗಿದೆ. ಆದರೂ ಸಹ ಅದು ಈ ಪುರುಷ ಪ್ರಧಾನ ನಮ್ಮ ಸಮಾಜದಲ್ಲಿ ಈಗಲೂ ಎಲ್ಲೋ ಒಂದು ಕಡೆ ಅಂಥ ವಿಚಾರಗಳು ಇದ್ದೇ ಇದೆ. ಆದರೆ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ನಾನು ಅಂಥ ಒಂದು ರೀತಿಯ ವಿಧವೆಯರನ್ನು ಒಂದು ಶೋಷಣೆಯಿಂದ ಕಾಣುವಂಥ ಸ್ಥಿತಿ ನಮ್ಮಲ್ಲಿ ನಾವು ಹೆಚ್ಚಿಗೆ ಅಂಥದನ್ನೆಲ್ಲ ಕಾಣಲ್ಲ. ಯಾಕಂತಂದರೆ ಈಗ ನಾವು ದೇವರ ಮಕ್ಕಳು, ನಾವು ವಿಶೇಷವಾಗಿ ನಾವು ಕ್ರೈಸ್ತರು ದೇವರ ವಾಕ್ಯವನ್ನು ಓದೋದ್ರಿಂದ, ದೇವರ ವಾಕ್ಯದ ಬೋಧನೆ ಕೇಳೋದ್ರಿಂದ, ದೇವರ ವಾಕ್ಯದ ಮೂಲಕವಾಗಿ ನಮಗೆ ವಿಶೇಷವಾಗಿ ದೇವರು ವಿಧವೆಯರ ಬಗ್ಗೆ ಎಷ್ಟು ಕಾಳಜಿಯುಳ್ಳವನಾಗಿದ್ದಾನಂತ ಬೈಬಲಲ್ಲಿ ಭಾಳಷ್ಟು ವಿಚಾರಗಳು ನಮ್ಮ ಬರೆಯಲ್ಪಟ್ಟಿದೆ. ಉದಾಹರಣೆಗೆ ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 18ನೇ ವಚನದಲ್ಲಿ 10-18ರಲ್ಲಿ ಹೀಗಿದೆ: ಆತನು ತಾಯಿ ತಂದೆ ಇಲ್ಲದವರ ಮತ್ತು ವಿಧವೆಯರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ತಾಯಿ ತಂದೆ ಇಲ್ಲದವರ ಮತ್ತು ವಿಧವೆಯರ ನ್ಯಾಯವನ್ನು ಅಂದರೆ ದೇವರು ಸ್ತ್ರೀಯರಿಗೆ
ಸ್ತ್ರೀಯರಿಗೆ ನ್ಯಾಯ ಒದಗಿಸುವುದರ ವಿಷಯದಲ್ಲಿ ದೇವರಿಗೆ ಭಾಳ ಆಸಕ್ತಿ ಉಂಟು. ಅವರು ಅನ್ಯಾಯಕ್ಕೊಳಗಾಗೋದು, ಅವರು ಶೋಷಣೆಗೊಳಗಾಗುವಂಥದ್ದು ವಿಷಯದಲ್ಲಿ ದೇವರು ಇಷ್ಟಪಡಲ್ಲ. ಅವರಿಗೆ ನ್ಯಾಯ ಒದಗಿಸ್ತಾನೆ ಅಂತ ಓದ್ತೇವೆ. ಪರದೇಶಿಗಳಾದವರಲ್ಲಿ ಪ್ರೀತಿ ಇಟ್ಟು ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡ್ತಾನೆ. ಅಂದರೆ ದೇವರು ಈ ಅನಾಥರು, ವಿಧವೆಯರು ಇಂಥವ್ರ ಬಗ್ಗೆ ಭಾಳ ಕಾಳಜಿ. ಅವರಿಗೆ ಅನ್ಯಾಯವಾಗುವುದನ್ನು ಆತನ ದೇವರು ಸಹಿಸ್ಕೊಳ್ಳಲ್ಲ. ಅವರ ಪರವಾಗಿ ಅವರ ನ್ಯಾಯಕ್ಕೋಸ್ಕರವಾಗಿ ದೇವರು ಇದ್ದಾನೆಂಬುದಾಗಿ ಬೈಬಲ್ ಹೇಳ್ತದೆ. ನೀವು ಕೀರ್ತನೆ 68:5ನೇ ವಚನದಲ್ಲಿ ದೇವರು ದಿಕ್ಕಿಲ್ಲದವರಿಗೆ ತಂದೆಯು ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನಂತ ಬರೆಯಲ್ಪಟ್ಟಿದೆ. ದೇವರು ದಿಕ್ಕಿಲ್ಲದವರಿಗೆ ತಂದೆಯು ವಿಧವೆಯರಿಗೆ ಸಹಾಯಕ. ದೇವರು ವಿಧವೆಯರಿಗೆ ನ್ಯಾಯ ಒದಗಿಸುವ ದೇವರು ವಿಧವೆಯರ ಸಹಾಯಕ್ಕಾಗಿ ಯಾವಾಗಲೂ ಆತನು ಮುಂದೆ ಇದ್ದಾನಂತ ಬೈಬಲ್ ಹೇಳ್ತದೆ. ಈಗಾಗಲೇ 146ನೇ ಕೀರ್ತನೆ 9ನೇ ವಚನ ಪ್ರಸನ್ನ ಪಾಸ್ಟರ್ ಹೇಳಿದರು, ಯೆಹೋವನು ಪರದೇಶದವರನ್ನು ಕಾಪಾಡ್ತಾನೆ, ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ಅಂದರೆ ಗಂಡನನ್ನು ಗಂಡ ಸತ್ತ ಮೇಲೆ ನನಗಿನ್ನು ಯಾರ ಆಧಾರ ಎಂಬುದಾಗಿ ಒಂದು ರೀತಿಯಲ್ಲಿ ಆಕೆ ಚಿಂತೆ ಕೊರಗುವ ಹೆಣ್ಣಿನಲ್ಲಿರುವಾಗ ಆಕೆಗೆ ದೇವರೇ ಅಭಯ ವಾಗ್ದಾನ ಕೊಡ್ತಾ ಇದ್ದಾನೆ. ಏನಂತ ವಿಧವೆಗೆ, ನಾನು ನಿನಗೆ ಆಧಾರವಾಗಿದ್ದೇನೆ, ನಾನು ನಿನ್ನ ಮಕ್ಕಳಿಗೆ ಆಧಾರವಾಗಿದ್ದೇನೆ, ನೀನೇನು ಭಯಪಡಬೇಕಾಗಿಲ್ಲ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನನ್ನು ಕೈ ಬಿಡಲ್ಲ ಅಂಥೇಳಿ ಅವರಿಗೆ ದೇವರು ಈ ವಿಧವೆಯರಿಗೆ ಅವರಿಗೆ ಧೈರ್ಯ ತುಂಬ್ತಾ ಇದ್ದಾನೆ. ನಾನು ನಿಮಗೆ ಆಧಾರ, ನಾನು ನಿಮಗೆ ಅನ್ಯಾಯವಾಗುವಲ್ಲ, ನಾನು ನಿಮಗೆ ನ್ಯಾಯ ಒದಗಿಸಿಕೊಡ್ತೇನೆ, ನಿಮಗೆ ಸಹಾಯ ಬೇಕಾಗಿಲ್ಲ, ನಾನು ನಿಮಗೆ ಸಹಾಯವನ್ನು ಒದಗಿಸಿಕೊಡ್ತೇನೆ ಅಂತ ಹೇಳ್ತಾನೆ. ಜ್ಞಾನೋಕ್ತಿ 15ನೇ ಅಧ್ಯಾಯ 25ನೇ ವಚನದಲ್ಲಿ 15-25ರಲ್ಲಿ ಯೆಹೋವನು ಗರ್ವಿಷ್ಠನ ಮನೆಯನ್ನು ಕಿತ್ತು ಹಾಕುವನು, ವಿಧವೆಯ ಮೇರೆಯನ್ನು ನೆಲೆಗೊಳಿಸುವನು. ವಿಧವೆಯ ಮೇರೆ ಅಂದರೆ ಗರ್ವಿಷ್ಠರೇನು ಮಾಡ್ತಾರೆ, ಇಂಥ ವಿಧವೆಯರ ಸ್ಥಳ ಮನೆಗಳನ್ನೆಲ್ಲ ಅವರು ಎನ್ಕ್ರೋಚ್ ಮಾಡಿ ಅವ್ರದ್ದು ಒಳಗೆ ಹಾಕ್ಕೊಂಡಿರ್ತಾರೆ. ಆಗ ದೇವರು ಹೇಳ್ತಾನೆ, ಈ ರೀತಿಯಾಗಿ ಒಂದು ವಿಧವೆಗೆ ಯಾವನಾದರೂ ಅನ್ಯಾಯ ಮಾಡಿದರೆ ದೇವರು ನಾನು ಮಾಡ್ತಾನೆ, ಆ ರೀತಿ ಮಾಡಿದವನನ್ನು ಕಿತ್ತು ಹಾಕಿ ಅನ್ಯಾಯಕ್ಕೊಳಗಾದ ಈಕೆಗೆ ತಾನು ಕಳ್ಕೊಂಡದ್ದು ತಿರುಗಿ ಒದಗಿಸ್ತಾನೆ. ಅಂದರೆ ದೇವರು ಅಷ್ಟರ ಮಟ್ಟಿಗೆ ವಿಧವೆಯರ ಬಗ್ಗೆ ಕಾಳಜಿ ಹೊತ್ತಿದ್ದಾನಂತೇಳಿ ಬೈಬಲಲ್ಲಿ ತಿರುಗಿ ಓದ್ತೇವೆ. ಹಾಗಾಗಿ ದೇವರು ಇಷ್ಟರ ಮಟ್ಟಿಗೆ ಇಷ್ಟೊಂದು ದೇವರು ವಿಧವೆಯರ ಬಗ್ಗೆ ಕಾಳಜಿ ಹೊತ್ತಿರೋದ್ರಿಂದ ದೇವರು ಇದೇ ತನ್ನ ಸತ್ಯವೇದದ ಮೂಲಕವಾಗಿ ಸಮಾಜಕ್ಕೆ ಆತನ ಏನಂತ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಅಂತಾರೆ. ಸಮಾಜಕ್ಕೆ ಹೇಳಿದಂಥ ಮಾತುಗಳು ವಿಮೋಚನೆ ಕಾಂಡ 22ನೇ ಅಧ್ಯಾಯ 22ನೇ ವಚನದಲ್ಲಿ. ಈಗ ದೇವರಿಗೆ ತನ್ನ ಕಾಳಜಿ ಹೇಳಿದ, ನಾನು ವಿಧವೆಯರ ಪರವಾಗಿದ್ದೇನೆ, ನಾನು ವಿಧವೆಯರಿಗೆ ಅನ್ಯಾಯವಾಗೋದನ್ನು ಸಹಿಸಲ್ಲ, ನಾನು ವಿಧವೆಯರನ್ನು ಶೋಷಿಸೋದನ್ನು ಸಹಿಸಲ್ಲ, ಅವ್ರದನ್ನು ದೋಚೋದನ್ನು ನಾನು ಸಹಿಸಲ್ಲ ಅಂತ ಒಂದು ಕಡೆಯಿಂದ ದೇವರು ಹೇಳ್ತಾನೆ. ಇನ್ನೊಂದು ಕಡೆಯಿಂದ ನಾನು ಅವ್ರ ಬಗ್ಗೆ ಕಾಳಜಿ ಉಳ್ಳವನಾಗಿದ್ದೇನೆ ಅಂತ ಸಮಾಜಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಸಮಾಜಕ್ಕೆ ಆತನ ಸಮಾಜ ಉಳಿದವ್ರಿಗೆ ಉಳಿದವ್ರಿಗೆ ಹೇಳ್ತಾ ಇದ್ದಾನೆ ಅಂತಂದರೆ ವಿಮೋಚನೆ ಕಾಂಡ 22-22ರಲ್ಲಿ ವಿಧವೆಯರನ್ನಾಗಲಿ ದಿಕ್ಕಿಲ್ಲದ ಮಕ್ಕಳನ್ನಾಗಲಿ ಬಾಧಿಸಬಾರದು. ಅಂದರೆ ನಮಗೆ ಎಚ್ಚರಿಕೆ, ಸಮಾಜಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಸಮಾಜದವರು ವಿಧವೆಯರಿಗಾಗಲಿ ದಿಕ್ಕಿಲ್ಲದ ಮಕ್ಕಳಿಗಾಗಲಿ ಏನು ಮಾಡಿ ಬಾಧಿಸಬಾರ್ದು. ಇವತ್ತು ಎಷ್ಟೋ ಜನಗಳು ಏನು ಮಾಡ್ತಾರೆ, ಇಂಥ ದಿಕ್ಕಿಲ್ಲದವ್ರನ್ನು ಇಂಥ ವಿಧವೆಯರನ್ನು ಬಾಧಿಸ್ತಾ ಇದ್ದಾರೆ. ದೇವರು ಹೇಳ್ತಾನೆ, ಎಚ್ಚರಿಕೆ, ನಾನು ಇದನ್ನೆಲ್ಲ ಸಹಿಸಲ್ಲ. ವಿಧವೆಯರಿಗೆ ದಿಕ್ಕಿಲ್ಲದವರಿಗೆ ಅನಾಥರಿಗೆ ನೀವು ಇಂಥ ರೀತಿ ಅನ್ಯಾಯ ಮಾಡೋದನ್ನು ನಾನು ಖಂಡಿತ ಸಹಿಸಲ್ಲ ಅಂತ ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 17ನೇ ವಚನದಲ್ಲಿ ಇನ್ನೊಂದು ಮಾತಿದೆ, ನೀವು ಪರದೇಶಿಯ ಅಥವಾ ದಿಕ್ಕಿಲ್ಲದವನ ವ್ಯಾಜ್ಯವನ್ನು ವಿಚಾರಿಸುವಾಗ ನ್ಯಾಯವನ್ನು ಬಿಟ್ಟು ತೀರ್ಪು ಮಾಡಬಾರ್ದು. ವಿಧವೆಯಿಂದ ಉಡುವ ಬಟ್ಟೆಯನ್ನು ಒತ್ತೆ ಇಡಿಸಿಕೊಳ್ಳಬಾರ್ದು. ವಿಧವೆಯರ ಉಡುವ ಬಟ್ಟೆಯನ್ನು ನೀವೇನು ಮಾಡಬಾರ್ದು, ಒತ್ತೆ ಇಡಿಸಿಕೊಳ್ಳಬಾರ್ದು. ಅಂದರೆ ದೇವರಿಗೆ ಇದೆಲ್ಲ ವಾಕ್ಯಗಳು ಏನು ಹೇಳ್ತಂದರೆ, ವಿಧವೆಯರಿಗೆ ಯಾವನೇ ಅನ್ಯಾಯ ಮಾಡಿದರೂ ಯಾವನೇ ತೊಂದರೆ ಪಡಿಸಿದರೂ ದೇವರನ್ನು ಸಹಿಸ್ಕೊಳ್ಳಲ್ಲ. ಯಾಕಂದ್ರೆ ದೇವರು ಅವರ ಬಗ್ಗೆ ಅನುಕಂಪ ಉಳ್ಳವನಾಗಿದ್ದಾನೆ. ಅವ್ರ ಬಗ್ಗೆ ಆತನಿಗೆ ಅಷ್ಟೊಂದು ಚಿಂತೆ. ಯಾಕಂದರೆ ಅವರ ನೋವು ಮನುಷ್ಯರದ ನಮಗೆ ಅರ್ಥ ಆಗಲ್ಲ. ಅವ್ರು ಪಡುವ ಮಾನಸಿಕ ಯಾತನೆ ದೇವರಿಗೆ ಮಾತ್ರ ಅರ್ಥ ಆಗುತ್ತೆ. ನಾವು ಜ್ಞಾನೋಕ್ತಿ 23:10ರಲ್ಲಿ ಹೀಗೆ ಓದ್ತೇವೆ, ಜ್ಞಾನೋಕ್ತಿ ಅಲ್ಲ, ಏಷಾಯ 1:17ರಲ್ಲಿ ಅನಾಥರಿಗೆ ನ್ಯಾಯ ತೀರಿಸಿರಿ, ವಿಧವೆಯರ ಪಕ್ಷವಾಗಿ ವಾದಿಸಿರಿ. ವಿಧವೆಯರ ಪಕ್ಷವಾಗಿ ಒಬ್ಬ ಈ ಒಂದು ವೇಳೆ ವಿಧವೆಯರಿಗೆ ಎಲ್ಲಿಯಾದರೂ ಅನ್ಯಾಯವಾಗೋದನ್ನು ಸಮಾಜದಲ್ಲಿ ಕಂಡ್ರೆ ನಾವು ನೋಡಿ ಸುಮ್ಮನೆ ಕೂತ್ಕೊಳ್ಳಬಾರ್ದಂತೆ. ಅವ್ರಿಗೆ ಅನ್ಯಾಯ ಆಗ್ತಾಯಿದ್ರೆ ಅವ್ರ ಪರವಾಗಿ ಹೋಗಿ ಮಾತಾಡ್ರಿ. ನೀವು ನೋಡಿ ತಮಾಷೆ ನೋಡ್ತಾ ಕೂತ್ಕೊಳ್ಬೇಡ್ರಿ.
ಅನ್ಯಾಯ ಆಗ್ತಾ ಇದ್ದರೆ ವಿಧವೆಯರಿಗೆ ನೀವು ಅವ್ರ ಪರವಾಗಿ ಸ್ವರ ಎತ್ತರಿ ಅಂತೇಳಿ ಸಮಾಜವನ್ನು ಎಚ್ಚರಿಸ್ತಾ ಇದ್ದಾನೆ ದೇವರು. ಇವತ್ತೇನಾಗ್ತದೆ, ಎಷ್ಟೋ ವಿಧವೆಯರು ಈ ಥರ ಅನೇಕ ತೊಂದರೆಗೊಳಗಾಗ್ತಾರೆ. ಅವ್ರ ಪರವಾಗಿ ಸ್ವರ ಎತ್ತವ್ರು ಯಾರೂ ಇಲ್ಲ. ಸ್ವರ ಎತ್ತದವರು ಯಾರು ಏನು ಮಾಡ್ತಾರೆ, ಅವ್ರು ಎಷ್ಟರ ಮಟ್ಟಿಗೆ ಅವರು ಮಾನಸಿಕವಾಗಿ ಅವರು ತೊಂದರೆಗೊಳಗಾಗ್ತಂದರೆ ಅದನ್ನು ವಿವರಣೆ ಮಾಡಲಿಕ್ಕಾಗಲ್ಲ. ಇನ್ನೊಂದು ವಚನ ಸಹ, ನಮ್ಮ ನಿಜವಾದ ಭಕ್ತಿ ಅಂತಂದ್ರೆ ಏನಂತ ಯಾಕೋಬ 1:17 ವಿವರಿಸ್ತಾನೆ. ಯಾಕೋಬ 1:17 ಅಂದರೆ ಇದು ಸಮಾಜಕ್ಕೆ ದೇವರು ಕೊಡುವಂಥ ಎಚ್ಚರಿಕೆ ಮಾತು. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಈ ಕೆಲವು ಭಾಳ ಭಕ್ತಿ ತೋರಿಸ್ತಾರೆ, ಮಾಡೋದೆಲ್ಲ ಇಂಥ ಬೇಡದ ಕೆಲಸ ಮಾಡ್ತಾರೆ. ಅವಾಗ ಅವ್ರು ಹೇಳ್ತೇನೆ, ನೀವೆಂಥ ಭಕ್ತಿ ತೋರಿಸ್ತೀರಿ, ದೊಡ್ಡ ಭಕ್ತರಂತ ಹೇಳ್ತೀರಿ, ದೊಡ್ಡ ದೇವರು ಭಕ್ತರು ದಾನ ಧರ್ಮ ಪುಣ್ಯ ಅಂತೆಲ್ಲ ಮಾತಾಡ್ತೀರಿ, ಏನು ಭಕ್ತಿ ತೋರಿಸ್ತೀರಿ? ನೀವು ಮಾಡೋದೆಲ್ಲ ಇಂಥ ಶೋಷಣೆ ಕೆಲಸ ಸಮಾಜದಲ್ಲಿ ಜನರಿಗೆ ಮಾಡ್ತಾಯಿದ್ದೀರಿ. ಅನಾಥರಿಗೆ, ಬಡವರಿಗೆ, ದಿಕ್ಕಿಲ್ಲದವರಿಗೆ ಬೇಡಾದ ರೀತಿಯಲ್ಲಿ ಅವನು ಶೋಷಣೆ ಮಾಡ್ತೀರಿ. ನೀವು ಏನು ಮಾಡ್ತೀರಿ, ದೊಡ್ಡ ಭಕ್ತಿವಂತ ನಟಿಸ್ತೀರಿ. ಅದಕ್ಕಾಗಿ ಅವ್ರು ಹೇಳ್ತೇನೆ, ನಿಮ್ಮ ಭಕ್ತಿ ಅದು ನನ್ನ ಲೆಕ್ಕದಲ್ಲಿದ್ದು ಒಳ್ಳೇದು ಅನ್ನಿಸ್ಬೇಕು, ನನಗೆ ಮೆಚ್ಚುಗೆ ಆಗಬೇಕಾದರೆ ನಿಮ್ಮಲ್ಲಿ ನೀವು ಏನು ಮಾಡಬೇಕಂದ್ರೆ ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಏನು ಮಾಡಬೇಕು, ನೀವು ಪರಾಮರಿಸಿರಿ, ಅವರ ಕಷ್ಟಕ್ಕೆ ಸಹಾಯ ಮಾಡಿರಿ, ಅವರ ಕಣ್ಣೀರನ್ನ ಒರೆಸಾಕಿ ನೋಡ್ರಿ, ಅವರ ಅಗತ್ಯತೆಗೆ ಏನಾದರೂ ಕೊಡ್ರಿ. ದೋಚಿಕೊಳ್ಳೋದಲ್ಲ, ಅನ್ಯಾಯ ಮಾಡೋದಲ್ಲ, ಅವರಿಗೆ ನ್ಯಾಯ ವಿರುದ್ಧವಾಗಿ ಅವ್ರ ಬಗ್ಗೆ ಮಾತಾಡೋದಲ್ಲ. ನಿಜವಾದ ಭಕ್ತಿ ಅಂದರೆ ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ ಅಂತ ಓದ್ತೇವೆ. ಆವಾಗ ನಾವು ಸಮಾಜದಲ್ಲಿ ಇಂಥ ತುಳಿತಕ್ಕೊಳಗಾದಂಥ ಜನಗಳಿಗೆ ನಾವು ಸಹಾಯ ಮಾಡಬೇಕು, ಅವ್ರನ್ನ ಆಧರಿಸಬೇಕು, ಅವ್ರಿಗೆ ನ್ಯಾಯ ಒದಗಿಸಿಕೊಡ್ಬೇಕು, ಅವ್ರಿಗೆ ಸಹಾಯ ಮಾಡಬೇಕು. ಅವ್ರಿಗೆ ವಿರುದ್ಧವಾಗಿ ಯಾರಾದರೂ ಎದ್ದಾಗ ಅವರಿಗೆ ಧ್ವನಿಯಾಗಿ ನಾವು ನಿಂತ್ಕೊಳ್ಬೇಕು. ಹಾಗೆ ನಿಂತು ಅವರ ಬಗ್ಗೆ ಇರುವಂಥ ಬಾಧ್ಯತೆ, ಅವರ ಬಗ್ಗೆ ಸಮಾಜ ಕಳಕಳಿ ಉಳ್ಳದ್ದಾಗಿದೆ ಎಂಬುದನ್ನು ಈ ರೀತಿ ತೋರಿಸಿರಿ. ಹಾಗೆ ಮಾಡಿದರೆ ಮಾತ್ರ ನೀವು ನಿಜವಾಗಿ ನನಗೆ ಭಕ್ತಿ ತೋರಿಸ್ತಾ ಇದ್ದೀರಿ ಎಂಬುದಾಗಿ ನನಗೆ ಅನ್ನಿಸ್ತದೆ ಎಂಬುದಾಗಿ ದೇವರು ಹೇಳ್ತಾನೆ. ಹಾಗಾಗಿ ಒಂದು ಕಡೆಯಿಂದ ದೇವರಿಗೆ ವಿಧವೆಯರ ಬಗ್ಗೆ ಇರುವಂಥ ಕಾಳಜಿ ಅದು ನಾವು ಕೇಳಿದೆವು. ಅದೇ ಸಮಯದಲ್ಲಿ ನಮ್ಮ ಬಾಧ್ಯತೆ ಏನು, ಸಮಾಜದಲ್ಲಿರುವಂಥ ವಿಧವೆಯರ ಬಗ್ಗೆ, ಅನಾಥರ ಬಗ್ಗೆ, ದಿಕ್ಕಿಲ್ಲದವರ ಬಗ್ಗೆ ನಮ್ಮ ಬಾಧ್ಯತೆ ಏನು, ಈ ಬಾಧ್ಯತೆಯನ್ನು ನಾವು ಅರ್ಥ ಮಾಡಿಕೊಂಡು ಅವ್ರನ್ನ ಸರಿಯಾದ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ದೇವರು ಹೇಳ್ತೇನೆ, ಇದೇ ನನ್ನ ದೃಷ್ಟಿಯಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ ಎಂಬುದಾಗಿ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಹಾಗಾಗಿ ನಮಗೆ ದೇವರು ನಮಗೇನು ಮಾಡಬೇಕೆಂಬುದಾಗಿ ಇಂಥ ಸಮಾಜದಲ್ಲಿ ಜನಗಳ ಬಗ್ಗೆ ಹೇಳಿದಾನೋ ಅದರಂತೆ ನಾವು ಮಾಡೋಣ. ಮಾಡಿದ್ರೇನಾಗತ್ತೆ, ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ನಾವು ಅವ್ರ ಪರವಾಗಿ ನಿಂತರೆ ಅವರು ಸಹ ಪಾಪ ಇನ್ನೂ ಸಮಾಜದಲ್ಲಿ ತಮ್ಮ ತಲೆ ಎತ್ತಿ ನಡೆಯುವಂತೆ ನಾವು ಅವ್ರಿಗೆ ಮಾಡೋದಾದರೆ ಅದಕ್ಕಿಂತ ದೊಡ್ಡ ಸೇವೆ ಮತ್ತಿನ್ನೇನಿದೆ. ಪ್ರೇಸ್ ಲಾರ್ಡ್. ನಿಜವಾಗಿ ಪಾಸ್ಟರ್, ಇವತ್ತು ನೀವು ಹೇಳಿದ್ದೀರಾ ಅವರ ಪ್ರಶ್ನೆಯಾಗಿ, ಅಂದರೆ ಇವತ್ತು ಆ ಒಂದು ಸಮಸ್ಯೆ ಅಂದರೆ ಹಳೆಯ ಸಮಸ್ಯೆ ಇದೆ ಎಂಬುದಾಗಿ. ಇವತ್ತು ಸರ್ಕಾರ ಸಹ ನೋಡುವುದಾದರೆ ಸಹ ಅವರಿಗೆ ಒಂದು ರೀತಿಯಲ್ಲಿ ಪೆನ್ಷನ್ ಕೊಡುವಂಥದ್ದು, ವಿಧವೆಯರಿಗೆ ಈ ರೀತಿಯ ಎಲ್ಲ ಕಾನೂನುಗಳನ್ನು ಬಹಳಷ್ಟು ಒಂದು ಸುಧಾರಿಸಿದ್ದಾರೆ ಖಂಡಿತ. ಹಾಗೆ ನೀವು ಹೇಳಿದಿರ, ದೇವಸೇವಕರು ಹೇಳಿದಂತೆ ದೇವರು ಸಹ ಅಂಥವರ ಪಕ್ಷದಲ್ಲಿ, ವಿಧವೆಯರ ಪಕ್ಷದಲ್ಲಿ ನಿಂತು ಅವರಿಗಾಗಿ ಎಲ್ಲ ರೀತಿಯ ಸಹಾಯವನ್ನು ಮಾಡೋದು ಮಾತ್ರವಲ್ಲ, ಅಭಯವನ್ನು ಕೊಟ್ಟು ಕೊನೆಯವರಿಗೆ ಅವರನ್ನು ಪರಾಮರಿಸುವ ದೇವರು ಎಂಬುದಾಗಿ. ಅದ್ರ ಮಾತ್ರವಲ್ಲ, ದೇವರ ಸೇವಕರ ಮೂಲಕವಾಗಿ ವಾಕ್ಯದ ಆಧಾರದಲ್ಲಿ ಹೇಳಿದರು, ಒಂದು ಸಮಾಜದಲ್ಲಿ ಅಂಥ ವ್ಯಕ್ತಿಗಳನ್ನು ಒಂದು ಸಮಾಜ ಯಾವ ರೀತಿಯಲ್ಲಿ ಅವರನ್ನು ಆರೈಕೆ ಮಾಡಬೇಕೆಂಬಂಥ ವಿಚಾರದಲ್ಲಿ ನಿಜವಾಗಿ ಸ್ಪಷ್ಟವಾಗಿ ದೇವರ ವಾಕ್ಯದ ಆಧಾರದಲ್ಲಿ ನಮಗೆ ಹೇಳಿದರು. ಪ್ರಿಯರೇ, ಒಂದು ಸಣ್ಣ ವಿರಾಮವನ್ನು ನಾವು ತೆಗೆದುಕೊಳ್ಳಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಸರೆ TV.